ನೋಡಿ, ನಮ್ಮ ಮನೆಗಳೆಲ್ಲ ಸ್ಮಾರ್ಟ್ ಆಗ್ತಾ ಇವೆ, ಆದ್ರೆ ನಮ್ಮ ಪವರ್ ಬ್ಯಾಕಪ್ ಸಿಸ್ಟಮ್ ಮಾತ್ರ ಇನ್ನೂ ಹಳೇ ಕಾಲದಲ್ಲೇ ಇದೆ. ಈ ಟೆಕ್ನಾಲಜಿ ಗ್ಯಾಪ್ ಅನ್ನೋದು ಬರೀ ಒಂದು ಅನಾನುಕೂಲತೆ ಅಲ್ಲ, ಇದು ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ಗೆ ಒಂದು ಅಡ್ಡಿ ಇದ್ದ ಹಾಗೆ. ಹಾಗಿದ್ರೆ ಈ ಅಂತರವನ್ನು ಹೇಗೆ ತುಂಬಬಹುದು ಅಂತ ಇವತ್ತಿನ ವಿಶ್ಲೇಷಣೆಯಲ್ಲಿ ನೋಡೋಣ. ಈ ಎರಡೂ ಫೋಟೋಗಳನ್ನ ಒಮ್ಮೆ ನೋಡಿ. ಒಂದು ಕಡೆ ಫ್ಯೂಚರ್, ಕ್ಲೀನ್ ಸ್ಮಾರ್ಟ್ ಪವರ್ ಸಿಸ್ಟಮ್. ಇನ್ನೊಂದು ಕಡೆ ವೈರುಗಳ ಗಜಿಬಿಜಿ, ದೊಡ್ಡ ದೊಡ್ಡ ಬ್ಯಾಟರಿಗಳು ಮತ್ತು ಗೊಂದಲ. ಇದು ನೋಡೋಕೆ ಮಾತ್ರ ಇರೋ ವ್ಯತ್ಯಾಸ ಅಲ್ಲ, ಇದರ ಕೆಲಸ ಮತ್ತು ಅನುಕೂಲದಲ್ಲೂ ಅಷ್ಟೇ ದೊಡ್ಡ ವ್ಯತ್ಯಾಸ ಇದೆ. ಇವತ್ತು ನಾವು ಮಾತಾಡ್ತಿರೋದು ಇದೇ ಬದಲಾವಣೆ ಬಗ್ಗೆ. ಈಗಿನ ಕಾಲದಲ್ಲಿ ಅಸಲಿ ಸಮಸ್ಯೆ ಏನ್ ಗೊತ್ತಾ? ನಮ್ಮ ಮನೆಗಳಲ್ಲಿ ಎಸಿ, ಲಿಫ್ಟ್, ಗೀಸರ್ ಅಂತ ಹೈ ಪವರ್ ಉಪಕರಣಗಳನ್ನ ಬಳಸ್ತೀವಿ. ಆದ್ರೆ ಪವರ್ ಹೋದಾಗ ನಮ್ಮ ಹಳೇ ಪವರ್ ಬ್ಯಾಕಪ್ ಇವುಗಳನ್ನ ನಿಭಾಯಿಸೋಕೆ ಫೇಲ್ ಆಗತ್ತೆ. ಅಂದ್ರೆ ನಮ್ಮ ಡಿಮ್ಯಾಂಡ್ ಫ್ಯೂಚರ್ನಲ್ಲಿದೆ, ಆದ್ರೆ ಸಪ್ಲೈ ಮಾತ್ರ ಪಾಸ್ಟ್ನಲ್ಲೇ ಉಳಿದಿದೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹಳೆ ಪವರ್ ಬ್ಯಾಕಪ್ಗಳ ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾರೆ. ಆದ್ರೂ ಕೊನೆಗೆ ಪವರ್ ಹೋದಾಗ ಡೀಸೆಲ್ ಜನರೇಟರ್ ಹಾಕ್ಲೇಬೇಕು. ಇದ್ರಿಂದ ಹಣ, ಶಕ್ತಿ ಎರಡೂ ವೇಸ್ಟ್ ಅಲ್ವಾ? ಅಷ್ಟೇ ಅಲ್ಲ, ನಮಗೆ ಬೇಕಾದ ನೆಮ್ಮದಿನೂ ಸಿಗಲ್ಲ. ಈ ಹಳೆ ಇನ್ವರ್ಟರ್ಗಳಿಂದ ಬರೀ ಕರೆಂಟ್ ಹೋದಾಗ ಮಾತ್ರ ತೊಂದರೆ ಅನ್ಕೋಬೇಡಿ. ನಮ್ಮ ಡೈಲಿ ಲೈಫ್ನಲ್ಲೂ ಇದು ಹೇಗೆಲ್ಲ ಕಿರಿಕಿರಿ ಕೊಡುತ್ತೆ ಅಂತ ಈಗ ನೋಡೋಣ. ಹಾಗಿದ್ರೆ ಈ ಹಳೆ ಸಿಸ್ಟಮ್ನ ಅಸಲಿ ಸಮಸ್ಯೆಗಳೇನು? ಮೊದಲನೇದಾಗಿ, ಪವರ್ ಹೋದಾಗ ಅತಿ ಮುಖ್ಯವಾಗಿ ಬೇಕಾಗೋ ಎಸಿ ಅಥವಾ ಲಿಫ್ಟ್, ಇದು ಅದನ್ನ ಓಡಿಸಲ್ಲ. ಎರಡನೇದಾಗಿ, ಇದು ಮನೆಯ ಒಂದು ಮೂಲೆಯನ್ನೇ ಆಕ್ರಮಿಸಿಕೊಂಡು ನೋಡೋಕೆ ಚೆನ್ನಾಗಿ ಕಾಣಲ್ಲ. ಅಷ್ಟೇ ಅಲ್ಲ, ಪ್ರತಿ ಕೆಲವು ವರ್ಷಕ್ಕೆ ಒಂದ್ಸಲ ಬ್ಯಾಟ್ರಿ ಬದಲಾಯಿಸೋಕೆ ಅಂತ ದೊಡ್ಡ ಖರ್ಚು. ಜೊತೆಗೆ ಇದರಿಂದ ವೇಸ್ಟ್ ಆಗೋ ಎಲೆಕ್ಟ್ರಿಸಿಟಿಗೆ ನಾವು ಕಟ್ಟೋ ಎಕ್ಸ್ಟ್ರಾ ಬಿಲ್ ಬೇರೆ. ಇದು ಬರೀ ಒಂದು ಉಪಕರಣ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ಗೊಂದಲದ ಗೂಡು. ಇದಕ್ಕೆ ಅಂತಾನೆ ಒಂದು ಪ್ರತ್ಯೇಕ ಜಾಗ ಬೇಕು, ಮನೆಯ ಅಂದವನ್ನೇ ಹಾಳ್ಮಾಡುತ್ತೆ. ಅಂದರೆ ಸ್ಪೇಸ್ ಮತ್ತೆ ಲುಕ್ ಎರಡಕ್ಕೂ ಇದೊಂದು ತಲೆನೋವು. ಸರಿ, ಇಷ್ಟೊತ್ತು ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಇದಕ್ಕಿರುವ ಒಂದು ಕ್ರಾಂತಿಕಾರಿ ಪರಿಹಾರದ ಬಗ್ಗೆ ನೋಡೋಣ. ಪ್ಯೂರಿ ಪವರ್ ಹೋಮ್. ಇದು ಹಳೆಯ ಸಿಸ್ಟಮ್ಗಳ ಎಲ್ಲ ಸಮಸ್ಯೆಗಳನ್ನ ಮೀರಿ ನಿಲ್ಲುವ ಒಂದು ಹೊಸ ಟೆಕ್ನಾಲಜಿ. ಇಲ್ಲಿದೆ ನೋಡಿ ಆ ಸೊಲ್ಯೂಷನ್. ನಾವು ಮೊದಲು ನೋಡಿದ ಆ ಗಜಿಬಿಜಿಗೆ ಇದು ಪಕ್ಕಾ ಉತ್ತರ. ಅಂದವಾದ, ಪವರ್ಫುಲ್ ಮತ್ತು ಸ್ಮಾರ್ಟ್ ಆದ ಪ್ಯೂರ್ ಪವರ್ ಹೋಮ್. ಇದು ಬರೀ ಪವರ್ ಬ್ಯಾಕಪ್ ಅಲ್ಲ, ಇದೊಂದು ಪವರ್ ಅಪ್ಗ್ರೇಡ್. ಈ ಕಂಪ್ಯಾರಿಸನ್ ಅನ್ನ ಒಮ್ಮೆ ಗಮನಿಸಿ. ಆಪರೇಟಿಂಗ್ ಕಾಸ್ಟ್ ಇರ್ಬೋದು, ದಕ್ಷತೆ, ಬಾಳಿಕೆ ಇರ್ಬೋದು, ಪ್ರತಿಯೊಂದರಲ್ಲೂ ಪ್ಯೂರ್ ಪವರ್ ಹೋಮ್ ಹಳೇ ಸಿಸ್ಟಮ್ಗಿಂತ ಎಷ್ಟು ಬೆಟರ್ ಅನ್ನೋದು ಕ್ಲಿಯರ್ ಆಗಿ ಕಾಣ್ತಿದೆ ಅಲ್ವಾ? ಬನ್ನಿ ಈಗ ಒಂದೊಂದೇ ಅಂಶವನ್ನ ಡೀಟೇಲ್ ಆಗಿ ನೋಡೋಣ. ಈಗ ಪ್ಯೂರ್ ಪವರ್ ಹೋಮ್ ಅನ್ನ ನಿಜವಾಗಿಯೂ ಸ್ಪೆಷಲ್ ಆಗಿ ಮಾಡೋ ಗೇಮ್ ಚೇಂಜಿಂಗ್ ಫೀಚರ್ಗಳನ್ನ ನೋಡೋಣ ಬನ್ನಿ. ಇದು ನೋಡೋಕೆ ಮಾತ್ರ ಸ್ಮಾರ್ಟ್ ಅಲ್ಲ, ಇದರ ಪರ್ಫಾರ್ಮೆನ್ಸ್ನಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. 97% ರೌಂಡ್ ಟ್ರಿಪ್ ಎಫಿಷಿಯನ್ಸಿ ಅಂದ್ರೆ ಏನಿದು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದರಲ್ಲಿ ಸ್ಟೋರ್ ಆದ ಪವರ್ನಲ್ಲಿ ಕೇವಲ 3% ಮಾತ್ರ ವೇಸ್ಟ್ ಆಗೋದು. ಅದೇ ಹಳೆ ಸಿಸ್ಟಮ್ಗಳಲ್ಲಿ ಇದು 15ರಿಂದ 20%ವರೆಗೆ ಇರುತ್ತೆ. ಸೊ ಕಡಿಮೆ ಪವರ್ ವೇಸ್ಟ್ ಅಂದ್ರೆ ಕಡಿಮೆ ಕರೆಂಟ್ ಬಿಲ್. 10 ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಅಂದ್ರೆ ಪ್ರತಿ 3-5 ವರ್ಷಕ್ಕೆ ಒಂದ್ಸಲ ದುಬಾರಿ ಲೆಡ್ ಆಸಿಡ್ ಬ್ಯಾಟರಿಗಳನ್ನ ಬದಲಾಯಿಸೋ ತಲೆನೋವೇ ಇಲ್ಲ. ಇದು ಲಾಂಗ್ ಟರ್ಮ್ನಲ್ಲಿ ಎಷ್ಟು ಸೇವ್ ಮಾಡುತ್ತೆ ಅಂತ ನೀವೇ ಊಹಿಸಿ. ಮತ್ತು ಇಲ್ಲಿದೆ ನೋಡಿ ಬಹುಶಃ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ, 2x ಸರ್ಜ್ ಲೋಡ್ ಕೆಪಾಸಿಟಿ. ಇದರ ಸಿಂಪಲ್ ಅರ್ಥ ಏನ್ ಗೊತ್ತಾ? ಬೇಸಿಗೆಯಲ್ಲಿ ಪವರ್ ಹೋದ್ರೂ ಎಸಿ ಆನ್ ಆಗುತ್ತೆ, ಲಿಫ್ಟ್ ಕೂಡ ಕೆಲಸ ಮಾಡುತ್ತೆ. ಹಳೆ ಇನ್ವರ್ಟರ್ಗಳು ಕೈಕೊಡೋ ಜಾಗದಲ್ಲಿ ಇದು ಪವರ್ ಕೊಡುತ್ತೆ. ಜಾಗದ ವಿಚಾರಕ್ಕೆ ಬಂದ್ರೆ ವ್ಯತ್ಯಾಸ ನೋಡಿ ಎಷ್ಟಿದೆ ಅಂತ. ಪ್ಯೂರ್ ಪವರ್ ಹೋಮ್ ಚಿಕ್ಕದಾಗಿದೆ, ಗೋಡೆಗೆ ಹಾಕ್ಬಿಡಬಹುದು. ತೂಕ ಬರೀ 30ರಿಂದ 200 kg ಅಷ್ಟೇ. ಅದೇ ಹಳೆ ಸಿಸ್ಟಮ್ಗಳಿಗೆ ಒಂದು ರೂಮೇ ಬೇಕು, ಮತ್ತೆ ಅವು 800 kgವರೆಗೆ ತೂಕ ಇರ್ತವೆ. ಇದು ಸ್ಪೇಸ್ ಸೇವಿಂಗ್ನಲ್ಲಿ ಒಂದು ದೊಡ್ಡ ರೆವಲ್ಯೂಷನ್. ಮತ್ತು ಇದು ನೋಡಿ, ಇನ್ಸ್ಟಾಲ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ. ಒಂದು ಕಡೆ ನೀಟಾಗಿ ಗೋಡೆಗೆ ಅಂಟಿಕೊಂಡಿರೋ ಪ್ಯೂರ್ ಪವರ್ ಯೂನಿಟ್, ಇನ್ನೊಂದು ಕಡೆ ವೈರ್ಗಳು ಮತ್ತೆ ಬ್ಯಾಟರಿಗಳ ಗೊಂದಲ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದು ಬೆಟರ್ ಅಂತ. ಇದು ಬರೀ ಒಂದು ಪ್ರಾಡಕ್ಟ್ ಅಲ್ಲ, ಇದೊಂದು ಕಂಪ್ಲೀಟ್ ಪವರ್ ಅಪ್ಗ್ರೇಡ್. ಒಂದು ಮಾಡರ್ನ್ ಮನೆಯ ಎಲ್ಲ ಪವರ್ ಅಪ್ಗ್ರೇಡ್ಗಳನ್ನ ಪೂರೈಸೋಕೆ ಬೇಕಾಗಿರೋದು ಒಂದೇ ಒಂದು ಸ್ಮಾರ್ಟ್, ಪವರ್ಫುಲ್ ಡಿವೈಸ್. ಅದೇ #Power of One. ಹಾಗಿದ್ರೆ ಇದ್ರಿಂದ ಸಿಗುವ ಭರವಸೆ ಏನು? 1. ಶಬ್ದವೇ ಇಲ್ಲದ ಸೈಲೆಂಟ್ ಪವರ್. 2. ಹೈ ಪರ್ಫಾರ್ಮೆನ್ಸ್ ಗ್ಯಾರಂಟಿ. 3. 10 ವರ್ಷಗಳಿಗೂ ಹೆಚ್ಚು ಬಾಳಿಕೆ ಮತ್ತು ಝೀರೋ ಮೇಂಟೆನೆನ್ಸ್ನ ನೆಮ್ಮದಿ. ಮತ್ತು ಕೊನೆಯದಾಗಿ
ಎಐ ಹಾಗೂ ಸೋಲಾರ್ನೊಂದಿಗೆ ಫ್ಯೂಚರ್ಗೆ ರೆಡಿಯಾಗಿರುವ ಒಂದು ಸ್ಮಾರ್ಟ್ ಸಿಸ್ಟಮ್. ಸೊ ಈ ಎಲ್ಲ ವಿವರಗಳ ನಂತರ ಒಂದು ಸಿಂಪಲ್ ಪ್ರಶ್ನೆ. ನಾವಿರೋದು ಮಾಡರ್ನ್ ಜಗತ್ತಿನಲ್ಲಿ. ನಮ್ಮ ಲೈಫ್ ಸ್ಟೈಲ್ ಮಾಡರ್ನ್ ಆಗಿದೆ. ಹಾಗಿದ್ಮೇಲೆ ನಮ್ಮ ಮನೆಯ ಪವರ್ ಸಿಸ್ಟಮ್ ಮಾತ್ರ ಯಾಕೆ ಇನ್ನೂ ಹಳೇ ಕಾಲದಲ್ಲಿರಬೇಕು? ಯೋಚಿಸ್ಬೇಕಾದ ವಿಷಯ ಅಲ್ವಾ?